ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಸಿಕೆ ಕ್ರಿಯೇಷನ್. ಇವತ್ತು ನಾವು ಡ್ರಿಫ್ಲಿಂಗ್ ಎಫೆಕ್ಟ್ ಬಗ್ಗೆ ತಿಳ್ಕೊಳ್ಳುವ. ಡ್ರಿಫ್ಲಿಂಗ್ ಎಫೆಕ್ಟ್ ಈಗ ಫುಲ್ ಟ್ರೆಂಡ್ ಆಗಿದೆ. ಇದೀಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ನೋಡಿದರೆ ನಿಮಗೆ ಸುಮಾರು ಡ್ರಿಫ್ಲಿಂಗ್ ಎಫೆಕ್ಟಿಂದ ಫೋಟೋ ಸಿಗ್ತದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡುವ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಕೆಳಗೆ ಕಾಣ್ತಿರೋ ರೆಡ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತದೆ. ಮೊದಲು ನಿಮ್ಮ ಪಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ. ಅದರ ಹೋಮ್ ಪೇಜಲ್ಲಿ ನಿಮಗೆ ಡ್ರಿಫ್ಟ್ ಎಫೆಕ್ಟಿನ ಕೆಲವು ಫೋಟೋಸ್ ಸಿಗ್ತದೆ. ಹಾಗೆ ಕೆಳಗೆ ಸ್ಲೈಡ್ ಮಾಡಿಕೊಂಡು ಹೋದಾಗ ನಿಮಗೆ ಬೇಕಾದಷ್ಟು ಫೋಟೋಸ್ ಡ್ರಿಫ್ಲಿಂಗ್ ಎಫೆಕ್ಟ್ ಸಿಗ್ತದೆ. ನೀವು ಇಲ್ಲಿ ಕೆಳಗೆ ನೋಡಿಕೊಂಡು ಹೋದಾಗ ನಿಮಗೆ ಬೇಕಾದಷ್ಟು ರಿಂಗ್ ಎಫೆಕ್ಟ್ ಇದ್ದು ಫೋಟೋಸ್ಗಳು ಸಿಗ್ತದೆ. ನೀವು ಅದರಲ್ಲಿ ಕೆಳಗೆ ಯಾವುದರಲ್ಲಿ ಬೇಕಾದರೂ ಮಾಡುವುದು. ನಾನಿದ ಫಸ್ಟ್ ಇದು ಮಾಡ್ತೀನಿ. ಅದರಲ್ಲಿ ಟ್ರೈ ಅಂತ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಈ ಥರ ಒಂದು ಸ್ಕ್ರೀನ್ ಓಪನ್ ಆಗ್ತದೆ. ಅದರಲ್ಲಿ ನೆಕ್ಸ್ಟ್ ನಿಮ್ಮ ಫೋಟೋ ಕ್ಲಿಕ್ ಮಾಡಿ. ಆಗ ನಿಮಗೆ 9 ಸ್ಟೆಪ್ಪಲ್ಲಿ ನಿಮಗೆ ಡ್ರಿಫ್ಲಿಂಗ್ ಎಫೆಕ್ಟ್ ಬರ್ತದೆ. ನೆಕ್ಸ್ಟ್ ಇದರಲ್ಲಿ ಫಸ್ಟ್ ಇದು ಡೀಟೇಲ್ಸನ್ನು ಅಡ್ಜಸ್ಟ್ ಮಾಡಲಿಕ್ಕೆ, ಅದು ನೀವು ಡೀಟೇಲ್ಸನ್ನು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಅಡ್ಜಸ್ಟ್ ಮಾಡಿಕೊಂಡು ಹೋದರೆ ಆಯಿತು. ಅದಾದಮೇಲೆ ಇದು ಅಡ್ಜಸ್ಟ್ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಎಫೆಕ್ಟ್ ಅಡ್ಜಸ್ಟ್ ಮಾಡಲಿಕ್ಕೆ ನಾನು ಮ್ಯಾಜಿಕಲ್ಲಿ ಹೋಗಿ ಕೆಲವು ಎಫೆಕ್ಟನ್ನು ಕೊಡ್ತೇನೆ. ನನಗೆ ಇಷ್ಟ ಆದ ಎಫೆಕ್ಟನ್ನು ಕೊಡೋದು. ನಾನು ಇದರಲ್ಲಿ ಕೆಲವು ಎಫೆಕ್ಟನ್ನು ನೋಡಿಕೊಂಡು ಅದಾದಮೇಲೆ ನನಗೆ ಇಷ್ಟ ಆದ ಎಫೆಕ್ಟ್ ಕೊಡ್ತೇನೆ. ನಾನು ಇದರಲ್ಲಿ ಫ್ಲೋರಾ ಎಫೆಕ್ಟನ್ನು ಕೊಡ್ತಿದ್ದೇನೆ. ನಿಮಗೆ ಇದರಲ್ಲಿ ಬೇಕಾದಷ್ಟು ಎಫೆಕ್ಟ್ಗಳು ಸಿಗ್ತದೆ. ನೆಕ್ಸ್ಟ್ ನಿಮ್ಮ ಎಫೆಕ್ಟ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಕಟ್ಔಟಿಗೆ ಬರ್ತದೆ. ನಿಮಗೆ ಅದರಲ್ಲಿ ಪರ್ಸನ್ ಅಂತ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಅದು ಆಟೋಮೆಟಿಕ್ಕಾಗಿ ನೀವು ಪರ್ಸನ್ ಮಾತ್ರ ಕಟ್ಔಟ್ ಮಾಡ್ತದೆ. ಉಳಿದ ಬ್ಯಾಕ್ಗ್ರೌಂಡನ್ನೆಲ್ಲ ಅದೇ ಆಟೋಮೆಟಿಕ್ಕಾಗಿ ಇರೇಸ್ ಮಾಡ್ತದೆ. ನೆಕ್ಸ್ಟ್ ಇದರಲ್ಲಿ ನೀವು ಮಾರ್ಕ್ ಮಾಡಿಕೊಳ್ಳಿ ನಿಮಗೆ ಎಷ್ಟು ಬೇಕು ಅಂತ. ಎಷ್ಟು ಎಲ್ಲರೂ ಇದ್ದರೆ ಡಿಲೀಟ್ ಮಾಡಿ. ಹಾಗೆ ಕಡಿಮೆ ಇದ್ದರೆ ಸ್ವಲ್ಪ ಆ್ಯಡ್ ಮಾಡಿ ಬ್ರಷ್ ಮುಖಾಂತರ. ಇಲ್ಲಿ ಬ್ರಷಲ್ಲಿ ಉಂಟು ಮತ್ತು ಇರೇಸರ್ ಉಂಟು. ನಿಮಗೆ ಈ ಕಡೆ ಕಣ್ಣಿನ ಇದು ಎಫೆಕ್ಟ್ ಉಂಟಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಬ್ಯಾಕ್ಗ್ರೌಂಡ್ ಇರೋದಾಗಿ ನಿಮಗೆ ಕಾಣ್ತದೆ. ಇದೆಲ್ಲ ಆದಮೇಲೆ ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಡ್ರಿಫ್ಲಿಂಗ್ ಎಫೆಕ್ಟ್ ಇದು ಬಂದಿದೆ. ಇದೆಲ್ಲ ನಿಮಗೆ ಫುಲ್ ಆಟೋಮೆಟಿಕ್ಕಾಗಿ ಅದೇ ಮಾಡಿ ಕೊಡ್ತದೆ. ನಿಮಗೆ ಮ್ಯಾನ್ಯಲ್ ಆಗಿ ಬೇಕಾದರೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಡ್ರಿಫ್ಲಿಂಗ್ ಎಫೆಕ್ಟ್ ಮ್ಯಾನ್ಯಲ್ ಅಂತ. ಆಗ ನಿಮಗೆ ಫುಲ್ ಫಸ್ಟಿಂದ ಡೀಟೇಲ್ಸ್ ಆಗಿ ಹೇಳಿಕೊಡ್ತೇನೆ. ಅದಾದಮೇಲೆ ನೀವು ಸೈಜ್ ಎಷ್ಟು ಬೇಕು ಅದನ್ನು ಅಷ್ಟನ್ನು ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಫೋಟೋದ ಮೇಲೆ ಕ್ಲಿಕ್ ಮಾಡಿಕೊಂಡು ಹೋದರೆ ಆಯಿತು. ಫೋಟೋದ ಸೈಜ್ ಮತ್ತು ಇದನ್ನು ಡ್ರಿಫ್ಲಿಂಗ್ ಎಫೆಕ್ಟ್ ಅಂತ ಸೈಜ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದಾಗೆ ಅಡ್ಜಸ್ಟ್ ಮಾಡಿಕೊಂಡು ಹೋದರೆ ಆಯಿತು. ಇದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ರಬ್ಬರ್ ತಗೊಂಡು ಎಕ್ಸ್ಟ್ರಾ ಇದ್ದದನ್ನೆಲ್ಲ ಇರೇಸ್ ಮಾಡಿ. ನಿಮಗೆ ಬೇಕಾದಷ್ಟು ಮಾತ್ರ ತಗೊಂಡ್ರೆ ಆಯಿತು. ಇದರಲ್ಲಿ ಕೆಲವು ಎಕ್ಸ್ಟ್ರಾ ಎಫೆಕ್ಟ್ಗಳುಂಟು. ಕಟ್ಔಟ್ ಸರಿ ಕಟ್ ಮಾಡದಿದ್ದರೆ ಇದರಲ್ಲಿ ಇರೇಸ್ ಮಾಡುವುದು ನಿಮಗೆ. ನಿಮಗೆ ಕಟ್ಔಟ್ ಬಗ್ಗೆ ಒಂದು ಫುಲ್ ಡೀಟೇಲ್ಸ್ ಬೇಕಾದರೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಟ್ಔಟ್ ಅಂತ. ಇದಾದಮೇಲೆ ನೀವು ನೆಕ್ಸ್ಟನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಸ್ಟಿಕ್ಕರ್ ಬರ್ತದೆ, ಅದೆಲ್ಲ ಆಟೋಮೆಟಿಕ್ಕಾಗಿ ಬರ್ತದೆ. ಅದು ಸ್ಟೆಪ್ ಬೈ ಸ್ಟೆಪ್ ಹಿಡಿದ್ರಿಂದ. ಇದು ನೆಕ್ಸ್ಟ್ ನಿಮ್ಮ ಫೋಟೋ ಸೈಜಿಗೆ ಅಡ್ಜಸ್ಟ್ ಮಾಡಿಕೊಳ್ಳಿ. ಜಾಸ್ತಿ ಬೇಕಾದರೆ ಜಾಸ್ತಿ ಕ್ಲಿಕ್ ಮಾಡಿ ಅದು ಮಾರ್ಕ್ ಇದೆ ಅಲ್ಲ ಅದನ್ನು ಡ್ರ್ಯಾಗ್ ಮಾಡಿದರೆ ಆಯಿತು. ನಿಮಗೆ ಫೋಟೋ ಆದಮೇಲೆ ಇದಾದಮೇಲೆ ನಿಮಗೆ ಎಕ್ಸ್ಟ್ರಾ ಎಲ್ಲಾದರೂ ಇದ್ದರೆ ಫೋಟೋದ ಮೇಲೆ ಕ್ಲಿಕ್ ಮಾಡಿ ಮತ್ತು ಇರೇಸ್ ಮಾಡಿಕೊಂಡು ಹೋದರೆ ಆಯಿತು. ನಿಮ್ಮ ಎಕ್ಸ್ಟ್ರಾ ಎಲ್ಲಾದರೂ ಬಂದಿದ್ದರೆ ಅದನ್ನು ಇರೇಸ್ ಮಾಡಿಕೊಂಡು ಹೋದರೆ ಆಯಿತು. ಇದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ವಾಪಸ್ ಇನ್ನೊಂದು ಸ್ಟಿಕ್ಕರ್ ಬರ್ತದೆ, ಅದನ್ನು ನಿಮ್ಮ ಸೈಜಿನ ಔಟ್ಲೈನ್ ಆಗಿ ಅಡ್ಜಸ್ಟ್ ಮಾಡಿಕೊಂಡು ಹೋಗಿ. ಇದೆಲ್ಲ ಸ್ಟಿಕ್ಕರ್ ನಿಮಗೆ ಇನ್ಬಿಲ್ಟ್ ಆಗಿ ಸಿಗ್ತದೆ.
ನಿಮಗೆ ಮ್ಯಾನುವಲ್ ಬೇಕಾದರೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮ್ಯಾನುವಲಿ ಡ್ರಿಫ್ಟಿಂಗ್ ಎಫೆಕ್ಟ್ ಅಂತ. ಇದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಬ್ರಷ್ ಓಪನ್ ಆಗ್ತದೆ. ಒಂದು ಬ್ರಷಲ್ಲಿ ನಿಮಗೆ ಬೇಕಾದ ಬ್ರಷನ್ನು ಸೆಲೆಕ್ಟ್ ಮಾಡೋದು. ನಾನಿಲ್ಲಿ ಒಂದು ಕೆಲವು ಫೋಟೋ ಸೆಲೆಕ್ಟ್ ಮಾಡ್ತೇನೆ. ನೆಕ್ಸ್ಟ್ ನಿಮಗೆ ಸೈಜನ್ನು ಅಡ್ಜಸ್ಟ್ ಮಾಡೋದು. ಅದರಲ್ಲಿ ಸೈಜ್ ಜಾಸ್ತಿ ಬೇಕಾದರೆ ಜಾಸ್ತಿ, ಒಪಾಸಿಟಿಯನ್ನು ಕೂಡ ಅಡ್ಜಸ್ಟ್ ಮಾಡೋದು. ಒಂದು ಚಿಕ್ಕದಾಗಿ ಒಂದು 2 ಫೋಟೋ ಹಾಕ್ತಿದ್ದೇನೆ. ಇದಾದಮೇಲೆ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ವಾಪಸ್ ಇನ್ನೊಂದು ಸ್ಟಿಕ್ಕರ್ ಓಪನ್ ಆಗ್ತದೆ. ಅದನ್ನು ನಿಮ್ಮ ವಾಪಸ್ ಇನ್ನೊಂದು ಔಟ್ಲೈನ್ ಆಗಿ ಸೆಲೆಕ್ಟ್ ಮಾಡಿ. ಇದಾದಮೇಲೆ ನೆಕ್ಸ್ಟ್ ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಸೇವ್ ಆಗಿ ಹೋಗ್ತದೆ. ನೆಕ್ಸ್ಟ್ ನೀವು ಸೇವ್ ಮಾಡಿಕೊಳ್ಳಿ. ಇವತ್ತಿನ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ವಿಡಿಯೋನ ಶೇರ್ ಮಾಡಿ. ನಂತರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಕೆಳಗೆ ಕಾಣ್ತಿರೋ ರೆಡ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತದೆ.